ಯಾವುದೇ ಸಿನಿಮಾ ಆಗಿರಲಿ ಅದಕ್ಕೆ ಬಿ ಜಿ ಎಮ್ ಅನ್ನೋದು ಒಂದು ಇಂಟಿಗ್ರಲ್ ಪಾರ್ಟ್. ಕಣ್ಣಿಗೆ ಕಾಣಿಸ್ದೆ ಹೋದರೂ ಅದು ಕೊಡೋ ಫೀಲೇ ಬೇರೆ. ಒಂದು ಮೂಡ್, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರಲ್ಲಿ ಬಿ ಜಿ ಎಮ್ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಒಂದು ರಿದಮ್ ಸೆಟ್ ಮಾಡೋದಕ್ಕೆ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಒಂದು ಕಾಂಟೆಕ್ಸ್ಟ್ ಕೊಡುತ್ತೆ. ಮ್ಯೂಸಿಕ್ಕಿಂದ ಮಾತಲ್ಲಿ, ಎಕ್ಸ್ಪ್ರೆಷನಲ್ಲಿ ಹೇಳೋಕ್ಕಾಗದೇ ಇರೋಂಥ ಒಂದು ಎಮೋಷನ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಬರೀ ಸೌಂಡ್ ಒಂದೇ ಅಲ್ಲ, ಸೈಲೆನ್ಸ್ ಕೂಡ ಬಿ ಜಿ ಎಮ್ನ ಒಂದು ಪಾರ್ಟ್. ಸೈಲೆನ್ಸ್ ಆ್ಯಂಡ್ ಸೌಂಡ್ ಎರಡೂ ಕೂಡ ತುಂಬ ಇಂಪ್ಯಾಕ್ಟ್ಫುಲ್. ಒಂದು ಕಥೆ ಆದರೆ ಇನ್ನೊಂದು ಮ್ಯೂಸಿಕ್. ಇದೆರಡು ಸೇರಿದ್ರೇ, ಕರೆಕ್ಟಾಗಿ ಮಿಕ್ಸರ್ ಆದ್ರೇ ಫೀಲ್ ಚೆನ್ನಾಗಿ ಕೊಡೋದು. ಹಾಗಾದರೆ ಬನ್ನಿ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ. ಇವತ್ತಿನ ಕಂಟೆಂಟ್ ದ ಬೆಸ್ಟ್ ಒ ಎಸ್ ಟಿ ಇನ್ KFI. ಫಸ್ಟ್, ಸೆಕೆಂಡ್ ಅನ್ನೋ ನಂಬರ್ ಕೊಡೋದು ಕಷ್ಟ. ಅದಕ್ಕೆ ಇದು ಯಾವುದೇ ಆರ್ಡರ್ನಲ್ಲಿ ಇಲ್ಲ. ಹೇಳೋದಕ್ಕೆ ಮಾತ್ರ ಆರ್ಡರ್. ಇದಕ್ಕಿಂತ ಇದು ಜಾಸ್ತಿ, ಇದು ಕಮ್ಮಿ ಅನ್ನೋದು ಯಾವುದೂ ಇಲ್ಲ. ರೀಸೆಂಟಾಗಿ ಬಂದಂಥ ಮ್ಯಾಕ್ಸ್, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿಲಿ ಬಿ ಜಿ ಎಮ್ ಅಲ್ಟಿಮೇಟ್ ಆಗಿದೆ. ಹಾಲಿವುಡ್ ಲೆವೆಲ್ಗೆ ಇದೆ. ಅಜನೀಶ್ ಅವರು ಅನ್ಡೌಟೆಡ್ಲಿ ದ ಬೆಸ್ಟ್ ಒ ಎಸ್ ಟಿನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಇಬ್ಬನಿ ತಬ್ಬಿದ ಇಳಿಯಲಿ, ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನಲ್ಲಿ ಬಂದಂಥ ಮೂವಿ. ಸಪ್ತಸಾಗರದ ಇನ್ನೊಂದು ವರ್ಷನ್ ಥರ ಕಾಣಿಸ್ತು, ಬಟ್ ಪರ್ಸ್ನಲಿ ಇಷ್ಟ ಆಯಿತು. ಇದರ ಸಾಂಗ್ಸ್ಗಳು ಪ್ಯೂರ್ ಅಂಡರ್ ರೇಟೆಡ್ ಅಂತ ಕೆಲವೊಂದ್ಸಲಿ ಅನಿಸುತ್ತೆ. ತಾರೆ ನೀ ಹಾರೆ, ಅನಾಹಿತ, ಸದಾ ನೀನೆ, ಹೇಳು ಗೆಳತಿ, ಸೋಲ್ ಆಫ್ ITI, ಹಾಗೆ ಇನ್ನೂ ಹಲವಾರು ಸಾಂಗ್ಗಳಿದೆ. ತುಂಬ ಚೆನ್ನಾಗಿ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಒ ಎಸ್ ಟಿ, ನನಗೆ ತುಂಬ ಇಷ್ಟ ಆದಂಥ ಸಾಂಗ್ ಆ್ಯಂಡ್ ಒ ಎಸ್ ಟಿ ಇದ್ದಂಥ ಮೂವಿ. ದೊಡ್ಡ ದೊಡ್ಡ ಸ್ಟಾರ್ಸ್ ಇರಬೇಕು ಅಂತೇನಿಲ್ಲ, ಅದನ್ನು ಈ ಸಿನಿಮಾ ಪ್ರೂವ್ ಮಾಡ್ತು. ಸಪ್ತ ಸಾಗರದಾಚೆ ಎಲ್ಲೋ, ಅನ್ಡೌಟೆಡ್ಲಿ ಇದು ಕೂಡ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಕ್ರಾಫ್ಟೆಡ್ ಮ್ಯೂಸಿಕ್ ಇರುವಂಥ ಮೂವಿ. ಟ್ರೈಲರಿಂದ ಹಿಡಿದು ಮೂವಿ ತನಕನೂ ಕೊಟ್ಟಿರೋ ಬಿ ಜಿ ಎಮ್ ಸಖತ್ತಾಗಿದೆ. ಎಮೋಷನ್ಸ್ನ ಟ್ವೀಕ್ ಮಾಡುತ್ತೆ. ಚರಣ್ ರಾಜ್ ಅವರು ಒನ್ ಆಫ್ ದ ಬೆಸ್ಟ್ ಒ ಎಸ್ ಟಿನ ಸೈಡ್ ಎ ಆ್ಯಂಡ್ ಸೈಡ್ ಬಿನಲ್ಲಿ ಕೊಟ್ಟಿದ್ದಾರೆ. ಎರಡೂ ಕೂಡ ಡಿಫ್ರೆಂಟ್, ಬಟ್ ಕನೆಕ್ಷನ್ ಅಂತೂ ಇದ್ದೇ ಇದೆ. ಆ ಕನೆಕ್ಷನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಎಮೋಷ್ನಲಿ ಡ್ರಿವನ್ ಆಗುವಂಥ ಸೀಕ್ವೆನ್ಸಸ್ ತುಂಬ ಇದ್ದಾವೆ. ಅದಕ್ಕೆ ಬಿ ಜಿ ಎಮ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್, ಭೀಮಾ. ಭೀಮಾದ ಸಾಂಗ್ಸ್ ಇರಲಿ, ಬಿ ಜಿ ಎಮ್ಮೇ ಇರಲಿ, ಒಂದು ರೀತಿ ಲೋಕಲ್ ಫೀಲಿಂಗ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಇದು ಕೂಡ ಅಷ್ಟೇ ಚರಣ್ ರಾಜ್ ಅವರೇ ಕೊಟ್ಟಿರೋದು. ಜಸ್ಟ್ ಇಮ್ಯಾಜಿನ್, ಈಗ ತಾನೇ ಒಂದು ಎಮೋಷ್ನಲಿ ಡ್ರಿವನ್ ಸಿನಿಮಾಗೆ ಕೊಟ್ಟಿರೋದು, ಅದರೊಟ್ಟಿಗೆ ಭೀಮಾ ಒಂದು ಲೋಕಲ್ ಕಲ್ಟ್ ಮೂವಿ ಥರ ಇರೋದು. ಇದಕ್ಕೂ ಕೂಡ ದ ಬೆಸ್ಟ್ ವರ್ಕ್ನ ಕೊಟ್ಟಿದ್ದಾರೆ. ಡೈವರ್ಸಿಫೈಡ್ ಆಗಿ ಕೊಡೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನಿಸುತ್ತೆ. ಹಾಗಾದರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.